ಹರೇ ಕೃಷ್ಣ. ಇವತ್ತು ನಾವು ಕಠೋಪನಿಷದಿಂದ ಒಂದು ಕಥೆಯನ್ನು ಕೇಳೋಣ. ಕಠೋಪನಿಷದಲ್ಲಿ ನಚಿಕೇತನ ಕಥೆ ಬರುತ್ತೆ. ಈ ನಚಿಕೇತನ ಕಥೆಯಲ್ಲಿ ಆಧ್ಯಾತ್ಮಿಕ ಜೀವನ ಎಷ್ಟು ಬಹುಮುಖ್ಯವಾದದ್ದು ಅನ್ನೋದರ ಬಗ್ಗೆ ವರ್ಣಿಸಲಾಗಿದೆ. ಇದರ ಬಗ್ಗೆ ಚರ್ಚೆ ಮಾಡೋಣ. ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನ ಹೆಸರು ವಾಜಶ್ರವಸ ಅಂತ. ಅವರು ಏನಂತಾರೆ, ಭೌತಿಕ ಆಸಕ್ತಿಯನ್ನು ಹೊಂದಿದ್ದರು. ಅದಕ್ಕೆ ಭೌತಿಕ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಅವರು ಹಲವಾರು ಪುಣ್ಯ ಕಾರ್ಯಗಳನ್ನು, ಯಜ್ಞಗಳನ್ನು ಮಾಡ್ತಾಯಿದ್ರು. ಈ ವಾಜಶ್ರವರ ಮಗನ ಹೆಸರು ನಚಿಕೇತ ಅಂತ. ಈ ಯಜ್ಞವನ್ನು ಮಾಡಿದ ಮೇಲೆ ಬಂದಂತಹ ಬ್ರಾಹ್ಮಣರಿಗೆಲ್ಲ ಅವರು ದಾನವನ್ನು ಕೊಡ್ತಾಯಿದ್ರು. ರೈಟ್. ತನ್ನ ಸಾಮರ್ಥ್ಯದಲ್ಲಿ ಎಷ್ಟಿತ್ತು ಅಷ್ಟು ಅನುಗುಣವಾಗಿ ಅವನು ದಾನವನ್ನು ಕೊಡ್ತಾ ಇದ್ದ. ಕೆಲವರಿಗೆ ಬಟ್ಟೆ, ಕೆಲವರಿಗೆ ಧಾನ್ಯಗಳು ಮತ್ತು ಹಸುಗಳ ದಾನ ಕೂಡ ಕೊಡ್ತಾ ಇದ್ದ. ಆದರೆ ಹಸುಗಳ ದಾನ ಕೊಡುವಾಗ, ಗೋದಾನ ಕೊಡುವಾಗ ವಯಸ್ಸಾದಂತಹ, ಹಾಲು ಕೊಡದೇ ಇದ್ದಂತಹ, ತುಂಬ ಶಕ್ತಿಹೀನವಾದಂತಹ ಹಸುಗಳನ್ನು ದಾನ ಕೊಡ್ತಾ ಇದ್ದ. ಆಗ ನಚಿಕೇತನಿಗೆ ಇದು ಸರಿ ಅನಿಸಲಿಲ್ಲ. ಮನಸ್ಸಲ್ಲಿ ಪ್ರಶ್ನೆ ಬಂತು. ತಂದೆ ಹತ್ರ ಹೋಗಿ, ತಂದೆ ಯಾಕೆ ನೀವು ವಯಸ್ಸಾದ ಹಸುಗಳನ್ನು ದಾನ ಕೊಡ್ತಾ ಇದ್ದೀರಾ? ಇದು ಸರಿಯಲ್ಲ. ಈ ರೀತಿ 2-3 ಬಾರಿ ಪ್ರಶ್ನೆ ಕೇಳಿದಾಗ ತಂದೆಗೆ ತುಂಬ ಸಿಟ್ಟು ಬರುತ್ತೆ. ಬೈತಾನೆ ಮಗನಿಗೆ, ಯಾಕೆ ಈ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನೀನು ಅಂತ. ಆಗ ನಚಿಕೇತನಿಗೂ ತುಂಬ ನೋವಾಗುತ್ತೆ. ನಚಿಕೇತ ಕೇಳ್ತಾನೆ, ನನ್ನನ್ನು ಯಾರಿಗೆ ಕೊಡ್ತೀರಾ ಅಂತ. ಆಗ ಕೋಪದಲ್ಲಿ ತಂದೆ ಹೇಳ್ತಾರೆ, ನಿನ್ನನ್ನು ಯಮರಾಯನಿಗೆ ಕೊಡ್ತೀನಿ ಅಂತ, ಮೃತ್ಯುವಿಗೆ ಕೊಡ್ತೀನಿ ಅಂತ. ಆಗ ನಚಿಕೇತ, ಆಗಿನ ಕಾಲದಲ್ಲಿ ಯಾರಾದರೂ ಶುದ್ಧ ಬ್ರಾಹ್ಮಣರು ಉಚ್ಚಾರ ಮಾಡಿದಂತಹ ವಾಕ್ಯಗಳೆಲ್ಲ ಸತ್ಯವಾಗ್ತಾ ಇತ್ತು. ಆಗ ನಚಿಕೇತ ಹೇಳ್ತಾನೆ, ಆಯಿತು, ನಾನು ಮೃತ್ಯುವಿನಲ್ಲಿಗೂ ಹೋಗ್ತೀನಿ. ಒಂದು ದಿನ ಮೃತ್ಯು ಬರಲೇಬೇಕು. ರೈಟ್. ಈಗಲ್ಲೇ ಇದ್ದರೆ ಮುಂದೆ ಬಂದೇ ಬರುತ್ತೆ. ಆಯಿತು, ಹೋಗೋಣ ಅಂತ ನಚಿಕೇತ ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕಕ್ಕೆ ಹೋದಾಗ ಯಮರಾಯರು ಅಲ್ಲಿರಲಿಲ್ಲ. ಯಮರಾಜರ ಮನೆ ಮುಂದೆ ಬಂದಾಗ ಯಮರಾಜರ ಪತ್ನಿ ನಚಿಕೇತ ಬಾಲಕನನ್ನು ಸ್ವಾಗತಿಸ್ತಾಳೆ. ನಚಿಕೇತ ಬ್ರಾಹ್ಮಣ. ಮನೆಗೆ ಬ್ರಾಹ್ಮಣರು ಬಂದಿದ್ದಾರಂತ ತಾಯಿ, ಅಂದರೆ ಯಮನ ಪತ್ನಿ ಒಳಗಡೆ ಸ್ವಾಗತಿಸಿ ಸ್ವಾಗತವನ್ನು ಕೊಟ್ಟು ನೀರು, ಹಣ್ಣು, ಪ್ರಸಾದವನ್ನು ಕೊಡ್ತಾಳೆ. ಆದರೆ ನಚಿಕೇತ ಊಟ ಮಾಡಲಿಲ್ಲ. ಯಮರಾಯರು ಬರೋವರೆಗೂ ನಾನು ಏನು ತಿನ್ನೋದಿಲ್ಲ ಅಂತ ಅವರು ಹಾಗೆ ಕೂತ್ಕೊಂಡಿದ್ರು. 3 ದಿವಸ ಉಪವಾಸ ಮಾಡ್ತಾರೆ. ಯಮರಾಯರ ಪತ್ನಿಗೆ ತುಂಬ ಭಯ ಆಯಿತು. 3 ದಿವಸ ಇವರೇನು ಸ್ವೀಕರಿಸಲಿಲ್ಲ, ಏನಾದರೂ ಕೋಪ ಬಂದು ಶಾಪ ಕೊಟ್ಬಿಟ್ರೆ ಏನಾಗುತ್ತೆ ಅಂತ. ಆಗ ಆ ಸಮಯದಲ್ಲಿ ಯಮರಾಯರು ಬರ್ತಾರೆ. ಯಮರಾಯರು ಬಂದ ತಕ್ಷಣ ಪತ್ನಿ ಹೇಳ್ತಾಳೆ, ಈ ರೀತಿ ಅತಿಥಿಗಳು ಬಂದಿದ್ದಾರೆ, ನಚಿಕೇತ ಬಂದಿದ್ದಾರೆ ಅಂತ. ಆಗ ಯಮರಾಯರು ನಚಿಕೇತನ ಹತ್ರ ಬಂದು ಕೇಳ್ತಾರೆ, ದಯವಿಟ್ಟು ಕ್ಷಮಿಸಿ, 3 ದಿವಸ ನೀವು ನನಗೋಸ್ಕರ ಕಾಯ್ದಿದ್ದೀರಾ, ಮತ್ತು ಆಹಾರ ಸೇವನೆ ಮಾಡಲಿಲ್ಲ, ಉಪವಾಸ ಮಾಡಿದ್ದೀರಾ, ದಯವಿಟ್ಟು ಕ್ಷಮಿಸಿ. ಇದರ ಬದಲಾಗಿ ನಾನು ನಿಮಗೆ 3 ವರವನ್ನು ಕೊಡ್ತೀನಿ, 3 ವರದಾನವನ್ನು ಕೇಳಿ ಅಂತ. ಆಗ ನಚಿಕೇತ ಕೇಳ್ತಾನೆ, ನನ್ನ ಮೊದಲನೇ ವರ ಏನಂದರೆ, ನನ್ನ ತಂದೆ ತುಂಬ ಕೋಪಗೊಂಡಿದ್ದಾರೆ, ಇಸ್ ವೆರಿ ಆ್ಯಂಗ್ರಿ. ದಯವಿಟ್ಟು ಅವರ ಕೋಪ ಶಾಂತವಾಗಲಿ, ನನ್ನ ಮೇಲೆ ಅವರ ಪ್ರೀತಿ ಮತ್ತೆ ಮೂಡಲಿ ಅಂತ ವರವನ್ನು ಕೇಳ್ತಾರೆ. ಆಗ ಯಮರಾಜ್ ಹೇಳ್ತಾರೆ, ತಥಾಸ್ತು, ನೀನು ಕೇಳಿದ ಹಾಗೆ ಆಗಲಿ. ನಿಮ್ಮ ತಂದೆ ತುಂಬ ಶಾಂತವಾಗಿರ್ತಾರೆ, ಅವರು ಕೋಪದಲ್ಲಿದ್ದಾರೆ, ಅವರು ನಿದ್ದೆ ಮಾಡಿ ಎದ್ದಾಗ ಹೇಗೆ ಫ್ರೆಶ್ ಆಗಿರ್ತಾರೋ ಅದೇ ರೀತಿ ನೀನು ಅವರನ್ನು ಮುಂದೆ ಭೇಟಿಯಾದಾಗ ತುಂಬ ಫ್ರೆಶ್ ಆಗಿರ್ತಾರೆ, ಅವರು ಶಾಂತವಾಗಿರ್ತಾರೆ. ಓಕೆ ಅಂತ, ಥ್ಯಾಂಕ್ ಯು ಅಂತ ಹೇಳ್ತಾರೆ ನಚಿಕೇತ. ಯಮರಾಜ್ ಹೇಳ್ತಾರೆ, 2ನೇ ವರವನ್ನು ಕೇಳು ಅಂತ. ಆಗ ನಚಿಕೇತ ಹೇಳ್ತಾನೆ, ನಾನು ಕೇಳಿದ್ದೀನಿ ಇನ್ನೊಂದು ಲೋಕ ಇದೆ ಅಂತ, ಸ್ವರ್ಗಲೋಕ ಇದೆ ಅಂತ. ಆ ಸ್ವರ್ಗಲೋಕಕ್ಕೆ ಹೋಗುವ ದಾರಿ ಏನು, ಆ ಮಾರ್ಗ ಏನು, ಆ ಅಗ್ನಿಯ ದಾರಿ ಏನು ಅಂತ ಕೇಳ್ತಾರೆ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಲೋಕಕ್ಕೆ ಹೋಗಬೇಕಂದ್ರೆ ಅವರು ಅಗ್ನಿ ಪ್ರಜ್ವಲನೆ ಮಾಡಿ ಯಜ್ಞವನ್ನು ಮಾಡ್ತಾಯಿದ್ರು.
ಆ ಯಜ್ಞದ ಮುಖಾಂತರ ಅವರು ಬೇರೆ ಬೇರೆ ಲೋಕಕ್ಕೆ ಹೋಗ್ತಾಯಿದ್ರು. ಆಗ ಯಮರಾಜ್ ಹೇಳ್ತಾರೆ, ಸೊ ಈ ಲೋಕದಲ್ಲಿ ಸ್ವರ್ಗ ಇದೆ, ಆದರೆ ಇನ್ನೊಂದು ಲೋಕ ಇದೆ, ವೈಕುಂಠ ಲೋಕ. ರೈಟ್. ಸೊ ಎರಡು ಲೋಕಕ್ಕೆ ಹೋಗೋ ದಾರಿ ಇದೆ. ಅದು ಭಗವಂತ ಹರಿಗೆ ಶರಣಾಗುವ ಮುಖಾಂತರ ನಾವು ಆ ಲೋಕಕ್ಕೆ ಹೋಗಬಹುದು. ಸೊ ಹರಿಯನ್ನು ಒಲಿಸುವುದೇ ಅವರಿಗೆ ಶರಣಾಗುವುದೇ ಅಲ್ಲಿಗೆ ಹೋಗುವಂತಹ ಮಾರ್ಗ ಅಂತ ಹೇಳ್ತಾರೆ. ಸೊ ಆ ಒಂದು ಯಜ್ಞದ ಮಾರ್ಗವನ್ನು, ವಿಧಿಯನ್ನು ಹೇಳಿಕೊಡ್ತಾರೆ. ಆಗ ನಚಿಕೇತನಿಗೆ ತುಂಬ ಸಂತೋಷವಾಗುತ್ತೆ. ಆಗ ಯಮರಾಯರು ಕೇಳ್ತಾರೆ, ಮೂರನೆಯ ವರವನ್ನು ಕೇಳುವಂತ. ಆಗ ನಚಿಕೇತ ಕೇಳ್ತಾನೆ, ಯಮರಾಯರೇ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ದಯವಿಟ್ಟು ಇದಕ್ಕೆ ಉತ್ತರವನ್ನು ಕೊಡಿ ಅಂತ. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಅನಿಸಿಕೆ ಇದೆ ದೇವರ ಬಗ್ಗೆ. ಕೆಲವರು ಹೇಳ್ತಾರೆ ದೇವರಿದ್ದಾರೆ ಅಂತ, ಕೆಲವರು ಹೇಳ್ತಾರೆ ದೇವರಿಲ್ಲ ಅಂತ. ಆ ಪರಮಪುರುಷನ ಬಗ್ಗೆ ದಯವಿಟ್ಟು ನನಗೆ ತಿಳಿಸಿ ಅಂತ. ಆಗ ಯಮಧರ್ಮರಾಯರು ಹೇಳ್ತಾರೆ, ನಚಿಕೇತ, ಎಂಥ ಪ್ರಶ್ನೆಯನ್ನು ಕೇಳಿದ್ದೀಯ ನೀನು? ಈ ಪ್ರಶ್ನೆಗೆ ಉತ್ತರ ಸಾಕ್ಷಾತ್ ಬ್ರಹ್ಮ, ಶಿವ ಮತ್ತು ಇತರ ದೇವತೆಗಳಿಗೂ ಕೂಡ ಗೊತ್ತಿಲ್ಲ. ಬೇರೆ ಏನಾದರೂ ಕೇಳು, ನಾನು ನಿನಗೆ ಸಾಕಷ್ಟು ಐಶ್ವರ್ಯವನ್ನು ಕೊಡ್ತೀನಿ, ದೀರ್ಘಾಯುಷ್ಯನ್ನು ಕೊಡ್ತೀನಿ, ಮತ್ತು ಸಾಕಷ್ಟು ಸಂಪತ್ತನ್ನು ಕೊಡ್ತೀನಿ, ಸಾಕಷ್ಟು ನಿನ್ನನ್ನು ರಾಜನಾಗಿ ಮಾಡುತ್ತೇನೆ, ಕೇಳು, ಏನು ಬೇಕು ಕೇಳು ಅಂತಾನೆ. ನನಗೆ ಸಾಕಷ್ಟು ಹಸುಗಳನ್ನು, ಆನೆಗಳನ್ನು, ಕುದುರೆಗಳನ್ನು ಕೊಡ್ತೀನಿ, ತಗೋ. ನಿನ್ನನ್ನು ಈ ಲೋಕದ ಅಧಿಪತಿಯನ್ನಾಗಿ ಮಾಡ್ತೀನಿ, ತಗೋ. ನಿನಗೆ ಒಳ್ಳೆಯ ಸುಂದರವಾದ ಸ್ತ್ರೀಯರನ್ನು, ರಥಗಳನ್ನು ಕೊಡುತ್ತೇನೆ, ಇದನ್ನೆಲ್ಲ ತಗೋ. ನೀನು ಜೀವನವನ್ನು ಆನಂದಿಸು, ನೀನು ಇನ್ನೂ ಚಿಕ್ಕ ಬಾಲಕ, ಸೊ ಎಂಜಾಯ್ ಫಸ್ಟ್ ಅಂತಾನೆ. ಆಗ ನಚಿಕೇತ ಹೇಳ್ತಾನೆ, ಯಮರಾಯ, ನಿನ್ನ ಹೆಸರು ಮೃತ್ಯು, ನಿನ್ನ ಇನ್ನೊಂದು ಹೆಸರು ಅಂತಕ. ಅಂತಕ ಅಂದರೆ ಎಲ್ಲ ಭೌತಿಕ ಆನಂದವನ್ನು ಅಂತ್ಯಗೊಳಿಸುವನು ಅಂತ ಅರ್ಥ, ಅಂತಕಂ. ಸೊ ಇದನ್ನೆಲ್ಲ ನಾನು ಸ್ವೀಕರಿಸಿದ್ರು ಕೂಡ ಒಂದು ದಿನ ನೀನು ಬಂದೇ ಬರ್ತೀಯ, ಮೃತ್ಯು ಬರಲೇಬೇಕು. ಸೊ ಇದೆಲ್ಲ ಕ್ಷಣಿಕ ಸುಖ, ಇದೆಲ್ಲ ಬೇಡ ನನಗೆ, ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ. ಈ ಪ್ರಶ್ನೆಗೆ ಉತ್ತರ ಕೊಡಿ, ದೇವರ ಬಗ್ಗೆ ದಯವಿಟ್ಟು ಹೇಳಿ ಅಂತಾನೆ. ಆಗ ನಚಿಕೇತನ ದೃಢ ಸಂಕಲ್ಪವನ್ನು ನೋಡಿ ಯಮರಾಯರಿಗೆ ತುಂಬ ಸಂತೋಷವಾಗುತ್ತೆ. ಆಗ ಧರ್ಮರಾಯರು ಹೇಳ್ತಾರೆ, ನಚಿಕೇತ, ನೀನು ಕೇಳಿರುವ ಪ್ರಶ್ನೆ ಅತಿ ಉತ್ತಮವಾದದ್ದು. ಆ್ಯಕ್ಚುಲಿ ನಾನು ನಿನ್ನ ಪರೀಕ್ಷೆ ತಗೊತಾ ಇದ್ದೆ, ನಿನ್ನ ಪರೀಕ್ಷೆಯಲ್ಲಿ ಪಾಸಾಗಿದೆಯಾ, ಇದು ಉತ್ತರವನ್ನು ಕೊಡ್ತೀನಿ ಕೇಳು ಅಂತ. ಆ್ಯಕ್ಚುಲಿ ಯಮರಾಯರು ಹೇಳ್ತಾರೆ, ಭಗವಂತ ಇನ್ನೊಂದು ಹೆಸರು ಧರ್ಮ ಅಂತ. ಲಾರ್ಡ್ ಈಸ್ ನೋನ್ ಬೈ ದ ನೇಮ್ ಧರ್ಮ. ಭಗವಾನ್ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 1000 ಹೆಸರುಗಳಲ್ಲಿ ಭಗವಂತನ ಒಂದು ಹೆಸರು ಧರ್ಮ. ಆ ಭಗವಂತನನ್ನು ತಿಳಿಯುವುದು ತುಂಬ ಕಷ್ಟ. ನಮ್ಮ ಪ್ರಯತ್ನದಿಂದ ಭಗವಂತನನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಈವನ್ ಶ್ರೀಮದ್ ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಹೇಳ್ತಾನೆ, ನಮೇ ವಿದು ಸುರಗಣ ಪ್ರಭವನ್ನ ಮಹರ್ಷಯ. ರೈಟ್. ನನ್ನನ್ನು ದೇವತೆಗಳು ಕೂಡ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ನನ್ನ ಬಗ್ಗೆ ಋಷಿಗಳಿಗೂ ಕೂಡ ಗೊತ್ತಾಗೋದಿಲ್ಲ. ಆದರೆ ನನ್ನನ್ನು ತಿಳ್ಕೊಬೇಕಂದ್ರೆ ಒಂದೇ ಮಾರ್ಗ, ಅದೇನು? ಶುದ್ಧ ಭಕ್ತರ ಆಶ್ರಯವನ್ನು ಪಡೆದುಕೊಳ್ಳಬೇಕು, ಗುರುಗಳ ಆಶ್ರಯವನ್ನು ಪಡೆದುಕೊಳ್ಳಬೇಕು. ಆಗ ಮಾತ್ರ ನಾನು ಅವರಿಗೆ ಸಿಗುವೆನು ಅಂತಾರೆ. ರೈಟ್. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನೇನ ತತ್ವದರ್ಶಿನಃ. ತತ್ವದರ್ಶಿಗಳಾದಂತಹ ಗುರುಗಳ ಸೇವೆ ಮಾಡಿದಾಗ ಆ ಗುರುಗಳಿಂದ ನಮಗೆ ಭಗವತ್ ಪ್ರಾಪ್ತಿ ಆಗುತ್ತೆ. ರೈಟ್. ಸೊ ಈ ತತ್ವವನ್ನು ಯಮರಾಜರು ಹೇಳ್ತಾರೆ. ಮತ್ತು ಯಮರಾಜರು ಹೇಳ್ತಾರೆ, ನಾಯಂ ಆತ್ಮ ಪ್ರವಚನೇನ ಲಭ್ಯ. ಕೇವಲ ಪ್ರವಚನ ಕೇಳೋದ್ರಿಂದ ಭಗವಂತ ಸಿಗೋದಿಲ್ಲ. ನ ಮೇಧೆಯ ನ ಬಹುನಾ ಶ್ರುತೇನ. ನಮ್ಮ ಬುದ್ಧಿವಂತಿಕೆಯಿಂದ ಭಗವಂತ ಸಿಗೋದಿಲ್ಲ. ಬಹುನಾ ಶ್ರುತೇನ, ಹಲವಾರು ಶಾಸ್ತ್ರಗಳು ಓದುವುದರಿಂದ ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಂ ಏವ ಈಶ ವೃಣತೆ ತೇನ ಲಭ್ಯ. ಯಾರ ಮೇಲೆ ಭಗವಂತ ಪ್ರಸನ್ನನಾಗಿದ್ದಾನೆ, ಅನುಗ್ರಹವನ್ನು ತೋರಿಸಿದ್ದಾನೆ, ಅವರಿಗೆ ಲಭ್ಯವಾಗುತ್ತಾನೆ. ತಸ್ಸೈವ ಆತ್ಮ ವೃಣತೆ ತನುಂ ಸ್ವಾಂ. ಅಂತಹ
ಭಕ್ತನಿಗೆ ಭಗವಂತ ಗೋಚರನಾಗ್ತಾನೆ. ಸೊ ಈ ರೀತಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ. ನಾವು ಗುರುಗಳಿಗೆ ಶರಣಾಗಬೇಕು, ಆಗ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಳಬಹುದು. ಸೊ ಇಲ್ಲಿ ನಚಿಕೇತ ಯಮರಾಜರಿಂದ ಈ ಜ್ಞಾನವನ್ನು ಕೇಳ್ತಾ ಇದ್ದಾನೆ. ಯಮರಾಜರು ಆ್ಯಕ್ಚುಲಿ ಯಮಲೋಕದ ಅಧಿಪತಿ. ಪಾಪಿಗಳಿಗೆ ಶಿಕ್ಷೆ ಕೊಡೋದು ಅವರ ಕರ್ತವ್ಯ. ಸೊ ಸಾಮಾನ್ಯವಾಗಿ ಜನರು ಏನು ತಿಳ್ಕೊತಾರೆ, ಯಮರಾಜರು ತುಂಬ ಕ್ರೂರಿಯಾಗಿರಬೇಕು ಅಂತ. ಆ್ಯಕ್ಚುಲಿ ಹಾಗಲ್ಲ. ಯಮರಾಜರು ಭಗವಂತನ ಶುದ್ಧ ಭಕ್ತರು. ಯಮರಾಜರು ಮಹಾಜನರು. ಭಾಗವತದಲ್ಲಿ ಹೇಳಿದ್ರ ಹಾಗೆ 12 ಜನ ಮಹಾಜನರಿದ್ದಾರೆ. ಆ 12 ಜನ ಮಹಾಜನರಲ್ಲಿ ಯಮರಾಜರು ಕೂಡ ಒಬ್ಬರು. ಸ್ವಯಂಭೋ ನಾರದ ಶಂಭು ಕುಮಾರೋ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿ ವೈಯಾಸಕಿ ವಯಂ. ಈ 12 ಜನರಿದ್ದಾರೆ. ಲಾಸ್ಟಲ್ಲಿ ಯಮರಾಜರು ಹೇಳ್ತಾರೆ, ಈ ಶ್ಲೋಕ ಯಮರಾಜರು ಹೇಳ್ತಾ ಇದ್ದಾರೆ. ಯಮರಾಜರು ಯಮಭಟರಿಗೆ ಶ್ಲೋಕ ಹೇಳ್ತಾ ಇದ್ದಾರೆ. ಯಮರಾಜರು ಹೇಳ್ತಾರೆ, ನಾನು ಕೂಡ ಒಬ್ಬ ಮಹಾಜನ. ಬಲಿರ್ ವಯಾಸಕಿ ವಯಂ, ವಯಂ ಅಂದರೆ ನಾನು ಅಂತ. ಸೊ ಯಮರಾಜರು ಕೂಡ ಶುದ್ಧ ಭಕ್ತರು, ಮಹಾಜನರು. ಅವರಿಂದ ನಚಿಕೇತ ಈ ತತ್ವವನ್ನು ತಿಳಿದುಕೊಂಡು ನಚಿಕೇತ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ, ಭಗವಂತನ ದಿವ್ಯ ಜ್ಞಾನವನ್ನು ಕೂಡ ಪಡೆದುಕೊಂಡ, ಭಗವಂತನ ದಿವ್ಯ ಸ್ವರೂಪದ ಬಗ್ಗೆ ಕೂಡ ತಿಳಿದುಕೊಂಡ. ಈ ರೀತಿ ನಚಿಕೇತ ನಿಜವಾದ ಮುಕ್ತಿಯನ್ನು ಪಡೆದುಕೊಂಡ. ಸೊ ಈ ಕಥೆಯಿಂದ ನಮಗೆ ಮುಖ್ಯ ಒಂದು ಸಂದೇಶ ಏನಂದರೆ, ನಚಿಕೇತ ಚಿಕ್ಕ ಬಾಲಕನಾಗಿದ್ದ, ಆದರೂ ಕೂಡ ಭಗವತ್ ಪ್ರಾಪ್ತಿಯ ಬಗ್ಗೆ ಎಷ್ಟು ಆಸಕ್ತಿ ಇತ್ತು, ಭಗವಂತನ ಬಗ್ಗೆ ತಿಳ್ಕೊಬೇಕಂತ ಎಷ್ಟು ಆಸಕ್ತಿ ಇತ್ತು. ಅದೇ ರೀತಿ ನಮ್ಮೆಲ್ಲರಲ್ಲೂ ಕೂಡ ಅಂತಹ ಆಸಕ್ತಿ ಬೆಳಿಬೇಕು. ರೈಟ್. ಸಾಮಾನ್ಯವಾಗಿ ಜನರೆಲ್ಲ ದುಡ್ಡು, ಸಂಪತ್ತು, ಮನೆ, ಕಾರು, ಆಸ್ತಿ, ಬಂಧು ಬಳಗ, ಸೊ ಇದರ ಹಿಂದೆ ಓಡಾಡ್ತಾ ಇದ್ದಾರೆ. ಧನಂ ಜನಂ ಸುಂದರಿಂ ಹಿಂದೆ ಓಡಾಡ್ತಾ ಇದ್ದಾರೆ. ಇವೆಲ್ಲ ಕ್ಷಣಿಕ. ಇದರ ಬದಲಾಗಿ ನಾವು ನಿಜವಾದ ಜ್ಞಾನ ಅಂದರೆ ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕು. ಎಷ್ಟು ಸೀರಿಯಸ್ ಆಗಿರಬೇಕು ನಾವು, ಎಷ್ಟು ಗಂಭೀರವಾಗಿ ನಾವು ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೋಬೇಕು ಅನ್ನುವುದನ್ನು ಈ ನಚಿಕೇತನ ಕಥೆಯಿಂದ ತಿಳಿಯಬಹುದು. ಹರೇ ಕೃಷ್ಣ.